ಸೊ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಭೂಪಾಲ್ ಮಾತಾಡ್ತಿದ್ದೇನೆ. ಸೊ ನಮ್ಮ BP ನ್ಯೂಸ್ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿತ್ತು. ಯಾಕಂತಂದರೆ ಸಂತೋಷ್ ಲಾಡ್ ಅವರ ನೇತೃತ್ವದ ಕಾರ್ಮಿಕ ಇಲಾಖೆಯಲ್ಲಿ ಇರತಕ್ಕಂಥ ಯೋಜನೆಗಳನ್ನು ಎಷ್ಟು ಮಟ್ಟದಲ್ಲಿ ಪರಿಣಾಮ ಬೀರ್ತದೆ, ಎಷ್ಟು ಜನ ಅದನ್ನು ಫಲಾನುಭವಿಗಳಿದ್ದಾರೆ, ಯಾವ ರೀತಿಯಾದಂಥ ಅದ್ರ ಬಗ್ಗೆ ಒಂದು ಜಾಗೃತಿ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಸೆಂಟ್ರಿಂಗ್ ಅಂತಂದರೆ ಹೊರಗಡೆ ಏನು ಪ್ಲಾಸ್ಟರ್ ಮಾಡೋಕ್ಕಾಗಿರ್ಬೋದು ಮತ್ತು ಛತ್ತ ಹಾಕೋದಕ್ಕಾಗಿರ್ಬೋದು, ಏನು ಕಟ್ಟಿಗಳನ್ನು ಕಟ್ಟಿ ಅದಕ್ಕೆ ಸೆಂಟ್ರಿಂಗ್ ಮಾಡ್ತಾರಲ್ಲ, ಆಮೇಲೆ ಛತ್ತಿಗೆ ಏನು ಪ್ಲಾಟ್ಫಾರ್ಮ್ ಆಗ್ತಾರಲ್ಲ, ಸೊ ಅದು ಅವ್ರನ್ನ ಹಾಕುವಂತಹ ಒಬ್ಬ ಕಾರ್ಮಿಕರನ್ನ ಭೇಟಿಯಾಗಿ ಮಾತನಾಡಿಸುವಂಥ ಒಂದು ಸಂದರ್ಭ ಇದಾಗಿದೆ. ಯಾಕಂತಂದರೆ ಬರೀ ಕೇವಲ ಕಟ್ಟಡ ಕಾರ್ಮಿಕರು ಅಂತಂದರೆ ಬರೀ ಮೇಸನ್ಗಳಷ್ಟೇ ಅಂತಲ್ಲ, ಪೇಂಟರ್ಗಳಾಗಿರ್ಬೋದು ಅಥವಾ ಅದಕ್ಕೆ ಟೈಲ್ಸ್ ಹಾಕೋಂಥರಾಗಿರ್ಬೋದು ಅಥವಾ ಇಟ್ಟಂಗಿ ಬಟ್ಟಿಯಲ್ಲಿ ಕೆಲಸ ಮಾಡತಕ್ಕಂಥರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಮಿಕ ಕಾರ್ಡನ್ನು ಹೊಂದುವುದಕ್ಕೆ ಒಂದು ಅರ್ಹತೆಯನ್ನು ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಸೆಂಟ್ರಿಂಗ್ ಮಾಡ್ತಕ್ಕಂಥ, ಯಾಕಂದರೆ ತುಂಬ ರಿಸ್ಕಿ ಜಾಬ್ ಆಗಿರುತ್ತೆ. ಯಾಕಂದರೆ 2 ಅಂತಸ್ತು 3 ಅಂತಸ್ತುವರೆಗೂ ಅವರು ಒಂದು ಕಟ್ಟಿಗೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಇಂಥದೆಲ್ಲ ಸಮಸ್ಯೆಗಳನ್ನು ಗಮನಿಸಿದಂತಹ ಒಂದು ಇಲಾಖೆ ಅವರಿಗೆ ಒಂದು ಬೇಕಾದಂತಹ ಒಂದು ಸೂಕ್ತ ಪರಿಹಾರ ನೀಡತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಭರವಸೆಯ ಬದುಕು ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸೆಂಟ್ರಿಂಗ್ ಕೆಲಸ ಮಾಡುವಂತಹ ಕಾರ್ಮಿಕರೊಂದಿಗೆ ಮಾತನಾಡೋಣ ಬನ್ನಿ. ಶ್ರಮಿಕರ ಬಂಧು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಲ್ಯಾಣದಲ್ಲಿ ಹೊಸ ಅಧ್ಯಾಯ ಬರೆದ ಕರ್ನಾಟಕ ಸರ್ಕಾರ. ಶ್ರಮಿಕ ವರ್ಗದ ಧ್ವನಿಯಾಗಿ ದುಡಿಯುವ ಕೈಗಳಿಗೆ ಆಸರೆಯಾದ ಸಚಿವ ಸಂತೋಷ್ ಲಾಡ್. ಪಂಚ ಗ್ಯಾರಂಟಿಯ ಜೊತೆಗೆ ಕಾರ್ಮಿಕ ವರ್ಗದ ಜನರಿಗೆ ಬಿಗ್ ಗಿಫ್ಟ್ ನೀಡಿದ ಕಾರ್ಮಿಕ ಇಲಾಖೆ. ಸರ್ಕಾರದ ಯೋಜನೆ ಕೇವಲ ಆರ್ಥಿಕವಾಗಿ ಸಬಲರಿಗೆ ಅನ್ನುವ ಮಾತನ್ನು ಅಲ್ಲಗೆಳೆದು ದುಡಿಯುವ ಕೈಗಳಿಗೆ ಆಸರೆಯಾಗುವುದು ಕಾರ್ಮಿಕ ಇಲಾಖೆ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದು, ದುಡಿಯುವ ಕೈಗಳಿಗೆ ನೇರವಾಗಿ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ನಮ್ಮ ಹೆಸರು ಅಶೋಕ್ ಅಂತ. ನಾವು 10 ವರ್ಷದ ಗಾರೆ ಕೆಲಸ ಮಾಡ್ತೀವಿ, ಕಂಬಿ ಕೆಲಸ. ಲೇಬರ್ ಕಾರ್ಡಿಂದ ಉಪಯೋಗ ನಮಗೆ ಲಾಕ್ಡೌನಲ್ಲಿ 3,000 ಬಿದ್ದಿತ್ತು. ಮತ್ತೆ ಸಾಮಾನು ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಕಂಬಿ ಕೆಲಸದ ಏನಿದೆ ಲಿವರು, ಮಿಷಿನು, ಉಕ್ಕುಗಳು ಆ ಥರ ಏನು ಕೊಡ್ತಾ ಅಂತ ಹೇಳಿದ್ರು. ಮದುವೆ ಆದರೆ 50,000 ಕೊಡ್ತಾರೆ. ಏನಾದರೂ ಕೆಲಸದ ಮೇಲೆ ಪ್ರಾಣಾಪಾಯ ಬಂದರೆ ಅದಕ್ಕೂ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಅವರು ಮನೆಗೆ ತಲುಪುತ್ತಂತ ಹೇಳ್ತಾರೆ. ನನ್ನ ಹೆಸರು ಶ್ರೀಕಾಂತ್ ಅಂತ. ಮೊದಲಿನಿಂದ ಇದೇ ಲೇಬರ್ ಕೆಲಸ ಮಾಡ್ತಿರೋದು. ಲೇಬರ್ ಕಾರ್ಡ್ಲಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಏನು ಅಕಸ್ಮಾತ್ ಕೆಲಸದ ಮೇಲಿಂದ ಏನಾದರೂ ಇಂಜುರಿ ಆದರೆ ಸರ್ಕಾರ ನಮಗೆ ಒಂದು 50,000 ಕೊಡ್ತಾರೆ ಅಂತ ಹೇಳಿದರು. ಹಾಸ್ಪಿಟಲ್ ಖರ್ಚು ಅವ್ರು ಹೇಳ್ತಾನೆ ಅಂದರು. ಅಕಸ್ಮಾತಾಗಿ ತೀರ್ಕೊಂಡ್ರೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಯೂಸ್ ಆಗುತ್ತೆ. ಸಂತೋಷ್ ಲಾಡ್ ಧನ್ಯವಾದಗಳು. ನನ್ನ ಹೆಸರು ಗೋಪಾಲ್ ಕೃಷ್ಣ. ಫಸ್ಟಿಂದ ಲೇಬರ್ ಕೆಲಸ ಮಾಡ್ತಿರೋದು. ಲೇಬರ್ ಕಾರ್ಡಿಂದ ಉಪಯೋಗ ನಮಗೆ ಲಾಕ್ಡೌನಲ್ಲಿ ದುಡ್ಡು ಹಾಕಿದ್ದಾರೆ 5,000. ಸೆಕೆಂಡ್ ಟೈಮ್ ಲಾಕ್ಡೌನ್ ಆದಮೇಲೆ ರೇಷನ್ ಕೊಟ್ಟಿದ್ದಾರೆ. ಮಕ್ಕಳಾದ್ಮೇಲೆ ಅವ್ರಿಗೇನು ಸ್ಕೂಲ್ ಎಲ್ಲ ಓದ್ಸೋಕೆ ಸ್ಕಾಲರ್ಶಿಪ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನಮಗೆ ಏನೇನು ಲೇಬರ್ ಕೆಲಸ ಮಾಡೋ ಮೇಲೆ ಬಿದ್ದೆ ಏನಾದರೂ ಕೂಡ ಸ್ವಲ್ಪ ಆಸ್ಪತ್ರೆ ತೋರ್ಸೋಕೆ ಒಟ್ಟು ಸರ್ಕಾರನೇ ನೋಡ್ಕೊಂತ ಹೇಳಿದರು. ಬಡವ್ರಿಗೆ ನಮ್ಮಂಥ ಲೇಬರ್ಗೆಲ್ಲ ಹೆಲ್ಪ್ ಆಗ್ಬೋದು, ಎಲ್ಲರೂ ಮಾಡಿಸ್ಕೊಂಡ್ರೆ ಬೇಸ್ ಅಂತ ನನ್ನ ಅಭಿಪ್ರಾಯ. ನಾನು ನಮ್ಮವ್ರಿಗೆ ಯಾರಿಗಿದ್ರೆ ಹೇಳ್ತೀನಿ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದು, ದುಡಿಯುವ ಕೈಗಳಿಗೆ ನೇರವಾಗಿ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ.